ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಸಂಕಲನ, ಪಾಠ 10 ಸಂಕಲನ. ಯಾವುದು ಸಂಕಲನ? ಯಾವುದು? ಮೊತ್ತ 20 ಮೀರದಂತೆ ಅಂದ್ರೆ ಈ ಪಾಠದ ಹೆಸರು. ಆಯ್ತಾ? ಈ ಪಾಠವನ್ನು ಕಲಿತ ನಂತರ ನೀನು ಏನ್ ಕಲಿತೀಯ? ಮೊತ್ತ 20 ಮೀರದ ಸಂಕಲನ ಲೆಕ್ಕಗಳನ್ನು ಬಿಡಿಸುವೆ ಅಂತ ಇದೆ. ಆಯ್ತಾ? ಇನ್ನು ಕೂಡುವುದಿದೆ. 4 + 5 ಎಷ್ಟು? 9. 0 + 7 ಎಷ್ಟು? 7. 0ಗೆ ಯಾವ ಸಂಖ್ಯೆ ಕೂಡಿಸಿದ್ರು ಅದೇ ಸಂಖ್ಯೆ ಉತ್ತರ ಬರುತ್ತೆ. 7 + 2 9. 3 + 6 9. ಸಾರಿ. ಅದಾದ್ಮೇಲೆ 1 + 3 4. 0 + 6 6. 1 + 8 9. 5 + 3 8. 4 + 4 8. ಐತಲ್ವಾ? ಸೊ ಅದೇ ರೀತಿ ಎಣಿಸು ಮತ್ತು ಕೂಡು ಅಂತ ಇದೆ. ಆಯ್ತಾ? ನೋಡಿ, 1 2 3 4 5 6 7 8 9. 9 ಬರ್ಕೊಳ್ಳಿ ಇಲ್ಲಿ. ಅದಾದ್ಮೇಲೆ ಇಲ್ಲಿ 1 ಇದೆ. ಆಯ್ತಾ? ಇದನ್ನ 1 ಈ ಕಡೆ ಬರ್ಕೊಂಡಿದ್ದಾರೆ. ಸೊ ಎಷ್ಟಾಯ್ತು? ಟೋಟಲ್ 10 ಆಯ್ತು. ಇನ್ನು ಇವು 8 ಇವೆ. ಇವು ಹೈಟ್ ಲೈನ್ಸ್ ಎಷ್ಟಿವೆ? 8 ಬರ್ಕೊಂಡಿದ್ದಾರೆ. ಆಯ್ತಾ? ಇನ್ನು ಕಪ್ಪು ಚುಕ್ಕೆಗಳು ಎಷ್ಟಿವೆ? 2. 8 + 2 10. ಐತಲ್ವಾ? ಸೊ ಅದೇ ರೀತಿ ಇನ್ನು 7 ಹೈಟ್ ಚುಕ್ಕೆಗಳು ಇವು. ಅದಾದ್ಮೇಲೆ 3 ಕಪ್ಪು ಚುಕ್ಕೆಗಳು ಎಷ್ಟಾಯ್ತು? 10. ಅದಾದ್ಮೇಲೆ 6 4 10. ಅದಾದ್ಮೇಲೆ 5 5 5 + 5 ಎಷ್ಟಾಯ್ತು? 10 ಆಯ್ತು. ಐತಲ್ವಾ? ಸೊ ಇದೇ ರೀತಿ ಎಣಿಸ್ಕೊಂಡು ಹೋಗ್ಬೇಕು. ಇನ್ನು ನೋಡಿ, ಎಣಿಸು ಮತ್ತು ಕೂಡು ಅಂತ ಇದೆ. ಸ್ಟಾರ್ ನಕ್ಷತ್ರ ಎಷ್ಟಿವೆ ನೋಡೋಣ. 1 2 3 4 5 6 7 8 9 10. 10 ಇವೆ ಅಲ್ವಾ? ಅದಾದ್ಮೇಲೆ ಇಲ್ಲಿ 1 ಇದೆ. +1 ಎಷ್ಟಾಯ್ತು? 11 ಆಯ್ತು ನೋಡಿ. ಅಂದ್ರೆ 10 + 1 11. ಅದಾದ್ಮೇಲೆ ಇನ್ನು 10 ಇವೆ ನಕ್ಷತ್ರ. 10 + 2 ಇವೆ. ಎಷ್ಟಾಯ್ತು? 12. 11 ಆಯ್ತು, 12 ಆಯ್ತು. ಇದು 10 + 3 13. ಆಯ್ತಾ? ಅದಾದ್ಮೇಲೆ ಇನ್ನು ಇಲ್ಲ, 1 ಸೆಕೆಂಡು. 1 2 3 4 5 6 7 8 9 10. ಕರೆಕ್ಟ್ ಇದೆ. 10 + 1 2 3 3 ಇದೆ. 13 ಕರೆಕ್ಟ್ ಇತ್ತದು. ಓಕೆ. ಅದಾದ್ಮೇಲೆ ಇನ್ನು ತ್ರಿಕೋನಗಳು ಎಷ್ಟಿವೆ? 1 2 3 4 5 6 7 8 9 10. 10 ಇವೆ. ಮತ್ತಿಲ್ಲಿ 3 ಇವೆ. ಇಲ್ಲಿ ಮತ್ತೆ 13 ಬಂತು ನೋಡಿ. ಇಲ್ಲಿ ಆಕ್ಚುಲಿ ಒಂದು ತಪ್ಪಾಗಿದೆ ಅನ್ಸುತ್ತೆ. ಅವರು ಒಂದು ತಪ್ಪು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ತ್ರಿಕೋನ ಬರಬೇಕು ಆಕ್ಚುಲಿ. ಅದಾದ್ಮೇಲೆ ಇದು ಎಷ್ಟಾಗುತ್ತೆ? ತ್ರಿಕೋನಗಳ ಸಂಖ್ಯೆ 4 ಆಗುತ್ತೆ. ಇದು 14 ಬರುತ್ತೆ ನೋಡಿ. ಆಯ್ತಾ? 13 ಆದ್ಮೇಲೆ 14 ಬರಬೇಕು. ಅದಾದ್ಮೇಲೆ ಹೂಗಳು ಇಲ್ಲೆಷ್ಟಿವೆ? 10 + 5 ಎಷ್ಟಿವೆ? 15 ಹೂಗಳಿವೆ. ಆಯ್ತಾ? ಅದಾದ್ಮೇಲೆ ಇನ್ನು ಇಲ್ಲಿ ಮನುಷ್ಯರು ಎಷ್ಟಿದ್ದಾರೆ? 10. ಅದಾದ್ಮೇಲೆ ಇಲ್ಲಿ 6 ಎಷ್ಟಾಯ್ತು? 16. ಐತಲ್ವಾ? ಸೊ ಅದೇ ರೀತಿ ಇನ್ನು ಇಲ್ಲಿ 10 ಲಾಲಿಪಾಪ್ಗಳಿವೆ. ಇಲ್ಲಿ 7 ಲಾಲಿಪಾಪ್ಗಳಿವೆ. ಅಂದ್ರೆ 17. ಅದಾದ್ಮೇಲೆ ಇಲ್ಲಿ 10, ಇಲ್ಲಿ 8 ಕಪ್ಪುಗಳಿವೆ. ಎಷ್ಟಾಯ್ತು ಟೋಟಲ್? 18. ಅದಾದ್ಮೇಲೆ ಇನ್ನು 10 ಬಾಲ್ಗಳಿವೆ. ಇಲ್ಲಿ 9 ಬಾಲ್ಗಳಿವೆ. ಎಷ್ಟು? 19. ಅದಾಯ್ತಲ್ವಾ? ಸೊ ಇದು 10 + 10. ಇದು ಕೊನೆಯ ಸಂಖ್ಯೆ. ಎಷ್ಟಾಗುತ್ತೆ? 10 + 10 20 ಆಗುತ್ತೆ. ಐತಲ್ವಾ? ಸೊ ಇದು ಇಲ್ಲಿಗೆ 20ರವರೆಗೆ ಸಂಕಲನ ಮುಗಿತು. ಇನ್ನು ಮತ್ತೆ ಅದರಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ 10 ಮೀರಿದಂತೆ, 10 ಮೀರಿದ ಮತ್ತು 20ರ ಒಳಗಿನ ಸಂಕಲನಗಳು. 7 ಮತ್ತು 4 ನೋಡೋಣ ಇವಾಗ. 1 2 3 4 5 6 7 7 ಮೇನ್ಬತ್ತಿಗಳಿವೆ. ಇಲ್ಲೆಷ್ಟಿವೆ ಕೆಳಗೆ? 1 2 3 4 ಇವೆ. 4 ಇವೆಯಾ?
ಇವಾಗ ಏನ್ ಮಾಡ್ಕಣ 10 ತನ ಎನಿಸ್ಕೊಳ್ಳೋಣ. ಅದು ಎಲ್ಲಿವರೆಗೂ ಬರುತ್ತಂದ್ರೆ ಇಲ್ಲಿವರೆಗೂ ಬರುತ್ತೆ ನೋಡಿ. 1 2 3 4 5 6 7 8 9 10. ಸೊ ಇವುಗಳನ್ನ ಹತ್ತುಗಳು ಎಷ್ಟಿವೆ? 1 ಅಂದ್ರೆ 10ರ ಗುಂಪು ಎಷ್ಟಿದೆ? 1. ಆಯ್ತಾ? ಅದಾದ್ಮೇಲೆ ಹತ್ತುಗಳು 1. ಆಯ್ತಾ? ಇನ್ನೇನ್ ಮಾಡೋದಂದ್ರೆ 7 ಬಿಡಿಗಳು 4 ಬಿಡಿಗಳು ಎಷ್ಟಾಯ್ತು? 10. ಇಲ್ಲಿ ಹತ್ತುಗಳಲ್ಲ, ಇದು ಬಿಡಿ ಆಗಬೇಕಿದೆ ಆಕ್ಚುಲಿ, ಬಿಡಿಗಳು. ಆಯ್ತಾ? 11 ಬಿಡಿಗಳಾಗುತ್ತೆ. 1 10 1 ಬಿಡಿ ಅಂದ್ರೆ 1 10 ಮತ್ತು 1 ಬಿಡಿ 11 ಆಯ್ತು ನೋಡಿ ಟೋಟಲ್. ಇವು 10ರ ಗುಂಪು 1, ಬಿಡಿ 1 ಐತಲ್ವಾ? ಸೊ 11 ಆಯ್ತು ನೋಡಿ ಇದು. ಸೊ ಉತ್ತರ ಇಲ್ಲಿ ಕೊಟ್ಟಿರ್ತಾರ ಅವರು. ಉತ್ತರ ಎಷ್ಟು ಬಂತು? 11. 1 ಬಿಡಿ ಮತ್ತು 1 10ರ ಗುಂಪು. ಅದಾದ್ಮೇಲೆ ಮುಂದೆ ನೋಡೋಣ. ಇಲ್ಲಿ 11 ಬಂತು. 8 + 5 ಇದೆ. 8 ತಗೊಳ್ಳಿ. 8 ಅಂದ್ರೆ ಈ 5ರಿಂದ 2 ತಗೊಂಡ್ರೆ 1 10ರ ಗುಂಪಾಯ್ತು. ಬಿಡಿಗಳು ಎಷ್ಟು ಉಳಿದು? 1 2 3. ಅವು 3 ಬಿಡಿಗಳು ಎಷ್ಟಾಯ್ತು? 13 ಬಿಡಿಗಳು. 8 ಬಿಡಿಗಳು 5 ಬಿಡಿಗಳು 13 ಬಿಡಿಗಳಾಗುತ್ತೆ. 13ನ ಹೇಗ್ ಬರ್ಕೊಳ್ಬಹುದು? 1 10ರ ಗುಂಪು ಮತ್ತು 3 ಬಿಡಿಗಳು ಅಂತ ಬರ್ಕೊಳ್ಬಹುದು. ಇದು 13. ಉತ್ತರ 13. ಗುಂಪು ಮಾಡಿ ಕೂಡು ಅಂತ ಇದೆ. 0 + 14. ಆಯ್ತಾ? 0 + 14 ಅಂದ್ರೆ ಇದು 14 ಬರುತ್ತೆ. ಆಯ್ತಾ? 0ಗೆ ಯಾವ ಸಂಖ್ಯೆ ಕೂಡಿದ್ರು 14ಕ್ಕೆ ಬರುತ್ತೆ. 10ರ ಗುಂಪು ಎಷ್ಟಿದೆ ಇಲ್ಲಿ? 1. ಎಷ್ಟು? 10ರದ ಗುಂಪು ಎಷ್ಟಿದೆ? 1. ಬಿಡಿಗಳು ಎಷ್ಟಿವೆ? 1 2 3 4. 4 ಬರ್ಕೊಳ್ಳಿ. ಎಷ್ಟಾಯ್ತು ಇದು? 14 ಐತಲ್ವಾ? ಸೊ ಇಷ್ಟು ಈಜಿ ಇದೆ ನೋಡಿ ಇದು. ಇನ್ನು 8 + 8 ನೋಡಿ. ಇದು 8 ಆಯ್ತಾ? ಇದರಿಂದ 2 ತಗೊಳ್ತೀನಿ. 10ರ ಗುಂಪು ಎಷ್ಟಾಯ್ತು? 1. ಬಿಡಿಗಳು ಎಷ್ಟು ಉಳಿದು? 1 2 3 4 5 6. 6 ಬಿಡಿಗಳು ಉಳಿದು ಎಷ್ಟಾಯ್ತಿದು? 16. ಅಥವಾ 8 + 8 ಎಷ್ಟಾಯ್ತು? 16 ಐತಲ್ವಾ? ಸೊ ಅದೇ ರೀತಿ ಇನ್ನು 2 + 11. ನಾವು ಇಲ್ಲಿ ಏನ್ ಮಾಡೋಣ? ಮತ್ತೆ 10ರ ಗುಂಪನ್ನು ಮಾಡೋಣ. 2 + 11. 11ರ ಗುಂಪು ಇಲ್ಲ, 10ರ ಗುಂಪು 1 ಇಲ್ಲ ಆಗುತ್ತೆ. ಸೊ ಇದು 10ರ ಗುಂಪು ಎಷ್ಟು? 1. ಬಿಡಿಗಳು ಎಷ್ಟು ಉಳಿದು? 1 2 3. 3 ಬಿಡಿಗಳು ಉಳಿದು ಎಷ್ಟಾಯ್ತು? ಹಾಗಾದ್ರೆ 2 + 11 13. ಉತ್ತರ ಎಷ್ಟು? 13 ಆಯ್ತು. ಐತಲ್ವಾ? ಸೊ ಇಷ್ಟು ಈಜಿ ಇದೆ ನೋಡಿ ಇದು. ಕೂಡು ಮತ್ತು ಹೊಂದಿಸು ಅಂತ ಇದೆ. ಆಯ್ತಾ? ಇಲ್ಲಿ ನೋಡು, 9 + 5 ಅಂದ್ರೆ 4 ಹೊರಗೆ ಉಳಿತು. 1 2 3 4. ಇದು 14 ಆಗುತ್ತೆ. ಯಾಕಂದ್ರೆ 9 ಮತ್ತೆ ಇದರಿಂದ 1 ತಗೊಳ್ಬೇಕು, ಒಂದು ಗುಂಪನ್ನ. ಅಂದ್ರೆ ಅವರು 1 ಒಳಗಡೆ ತಗೊಂಡಿದ್ದಾರೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಇದು 14 ಆಯ್ತು. ಇನ್ನು 13 ಇಲ್ಲಿದೆ, ಅದು ಕೊಟ್ಟಿದ್ದಾರೆ ಎರಡನೇದು. 13 ಈ ಕಡೆ ಯಾವ್ದು ಬರುತ್ತೆ ನೋಡಿ? 8 + 5 13 ಬರುತ್ತೆ ನೋಡಿ. ಇದಾಗುತ್ತೆ. ಆಯ್ತಾ? ಸೊ ಇನ್ನ 11 ಎಲ್ಲಿದೆ? ಇಲ್ಲಿದೆ ನೋಡಿ. ಯಾಕೆ? 1 ಹೊರಗಡೆ ಇದೆ. ಆಮೇಲೆ ಇಲ್ಲಿ 6 5 11 ಇದು ಬರುತ್ತೆ. ಅದಾದ್ಮೇಲೆ 12 ಇಲ್ಲಿದೆ 2. ಸೊ ಇಲ್ಲಿ ಬರುತ್ತದು 12. ಅದಾದ್ಮೇಲೆ ಇದು ಇಲ್ಲಿ ಬರುತ್ತೆ 12. ಐತಲ್ವಾ? ಸೊ ಇಷ್ಟೇ. ಇದನ್ನ ಹೀಗೆ ಬಿಡಿಸೋದು. ಕೂಡು ಮತ್ತು ಹೊಂದಿಸು ಅಂತ ಇದೆ. ಅದಾದ್ಮೇಲೆ ಇನ್ನು ಮುಂದೆ ಕೂಡು ಮೊತ್ತ ಸಮನಾಗಿರುವ ಜೋಡಿಗಳನ್ನು ಮಾದರಿಯಂತೆ ಹೊಂದಿಸು ಅಂತ ಇದೆ. ಆಯ್ತಾ? ನೋಡಿ, 18 + 2 ಎಷ್ಟು? 20 ಆಯ್ತು. 11 + 9 ಎಷ್ಟು? 20 ಆಯ್ತು. ಅದಕ್ಕೆ ಇದನ್ನ ಕೂಡಿಸಿದ್ದಾರೆ. ಇನ್ನು 11 + 2 ಎಷ್ಟಾಗುತ್ತೆ? ಇದು 13 ಆಗುತ್ತೆ. 13. 8 5 ಎಷ್ಟಾಗುತ್ತೆ? 13 ಆಗುತ್ತೆ. ಆಯ್ತಾ? ಸೊ ಇದು ಮತ್ತೆ ಇದು ಜೋಡಿ ಆಗುತ್ತೆ. ಐತಲ್ವಾ? ನೋಡಿ ಬೇಕಾದ್ರೆ ಜೋಡಿ ಆಗುತ್ತೆ. ಅದಾದ್ಮೇಲೆ ಇನ್ನು
16 ಪ್ಲಸ್ 2 ಎಷ್ಟು? 18 ಆಯ್ತು. 9 ಪ್ಲಸ್ 9 ಎಷ್ಟು? 18 ಆಯ್ತು. ಸೊ ಇದು ಜೋಡಿ ಆಗುತ್ತೆ ನೋಡಿ. ಆಯ್ತಾ? 12 ಪ್ಲಸ್ 4 ಎಷ್ಟು? 16. 9 ಪ್ಲಸ್ 7 ಎಷ್ಟು? 16. ಇದು ಜೋಡಿ ಆಯ್ತು. ಆಯ್ತಲ್ವಾ? ಸೊ ಈ ರೀತಿ ಇದನ್ನ ಲೆಕ್ಕ ಬಿಡಿಸಬಹುದು. ಅದಾದ್ಮೇಲೆ ಇನ್ನು ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮುಂದಿನ ಪಾಠ 11 ವ್ಯವಕಲನವನ್ನು ನೋಡೋಣ. ಅಲ್ಲಿವರೆಗೂ ಬಾಯ್.